ದಿನಾಂಕ 19 ನವೆಂಬರ್ 2025 ಮಧ್ಯಾಹ್ನ 12:48. ಎಂದಿನಂತೆ ಬೆಂಗಳೂರಿನ ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಆದರೆ ಅದೇ ಬ್ಯುಸಿ ಟೈಮ್ನ ಬಳಸ್ಕೊಂಡ ಈ ದರೋಡೆಕೋರರು ಹಾಡ ಹಗಲೇ ಸೂರ್ಯ ನೆತ್ತಿ ಮೇಲಿರೋ ಟೈಮ್ನಲ್ಲೇ ಸಾವಿರಾರು ಜನರ ಮುಂದೆನೇ ಅತ್ಯಂತ ಮೋಸ್ಟ್ ಸೆಕ್ಯೂರ್ಡ್ ಆ್ಯಂಡ್ ಟ್ರಸ್ಟೆಡ್ ಮನಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿದ್ದಂತಹ CMS ಕಂಪನಿ ವೆಹಿಕಲಿಂದ 7,11,00,000 ಹಣವನ್ನು ದರೋಡೆ ಮಾಡಿ ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋವಷ್ಟರಲ್ಲೇ ಅಲ್ಲಿಂದ ಮಾಯ ಆಗಿರ್ತಾರೆ. ಇಡೀ ದೇಶವೇ ಬೆಂಗಳೂರಿನ ಕಡೆ ತಿರುಗೋ ಹಾಗೆ ಮಾಡಿರ್ತಾರೆ. ಯಾಕಂದರೆ ಈ ದರೋಡೆನ ಅದೆಷ್ಟು ಅಕ್ಯುರೇಟ್ ಆಗಿ ಮಾಡಿರ್ತಾರೆ ಅಂದರೆ ಯಾವುದೇ ಒಂದು ಸಿಂಗಲ್ ಕ್ಲೂ ಕೂಡ ಬಿಡದ ಹಾಗೆ 3 ತಿಂಗಳಿಂದ ಮಾಸ್ಟರ್ ಪ್ಲ್ಯಾನ್ ಮಾಡಿರ್ತಾರೆ. 15 ದಿನಗಳ ಗಟ್ಟಲೆ ಕ್ಲೋಸ್ ಆಗಿ ವಾಚ್ ಮಾಡಿರ್ತಾರೆ. ದರೋಡೆ ಹೇಗೆ ಮಾಡೋದು, ಆ ಮೋಸ್ಟ್ ಸೆಕ್ಯೂರ್ಡ್ ಕ್ಯಾಶ್ ವ್ಯಾನ್ ಆಗಿದ್ದಂತಹ CMS ವೆಹಿಕಲ್ನಲ್ಲಿರೋ ಗಾರ್ಡ್ಸ್ನ ಮತ್ತು ಗನ್ಮ್ಯಾನ್ನ ಹೇಗೆ ನ್ಯೂಟ್ರಲೈಸ್ ಮಾಡೋದು, ಅವರು ಅಲಾರಾಮ್ ಬಟನ್ನ ಪ್ರೆಸ್ ಮಾಡದ ಹಾಗೆ ಹೇಗೆ ಮನಿಪ್ಯುಲೇಟ್ ಮಾಡೋದು ಅಂತೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಕಾಕತಾಳೀಯ ಏನಂದರೆ ಈ ಮಾಸ್ಟರ್ ಪ್ಲ್ಯಾನ್ ಮಾಡಿದ ಪ್ರೊಫೆಸರ್ ಬೇರೆ ಯಾರೂ ಅಲ್ಲ, ಬೆಂಗಳೂರಿನ ಗೋವಿಂದಪುರದ ಪೊಲೀಸ್ ಸ್ಟೇಷನ್ನ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್. ಬೆಂಗಳೂರಿನಲ್ಲಿ ಹಾಡ ಹಗಲೇ ಕೋಟಿ ದರೋಡೆಯಾಗಿದೆ. 7,11,00,000 ರೂಪಾಯಿ ದರೋಡೆಯಾಗಿರೋದು. ಅವತ್ತು ಬುಧವಾರ ಬೆಳಗ್ಗೆ 11:54 JP ನಗರದಲ್ಲಿದ್ದಂತಹ HDFC ಬ್ಯಾಂಕ್ನಿಂದ ಹಣನ ತುಂಬಿಸ್ಕೊಂಡು ATMಗೆ ಫಿಲ್ ಮಾಡೋಕೆ ಅಂತ ಒಂದು CMS ಕಂಪನಿಯ ವಾಹನ ಹೊರಟಿರುತ್ತೆ. ಬೇಸಿಕಲಿ ಈ CMS ಅನ್ನೋದು ಭಾರತದಲ್ಲೇ ಅತ್ಯಂತ ದೊಡ್ಡ ಕ್ಯಾಶ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲಾಜಿಸ್ಟಿಕ್ಸ್ ಕಂಪನಿ. ಇದು ಬ್ಯಾಂಕ್ಸ್ಗಳ, ATMಗಳ, ಪೆಟ್ರೋಲ್ ಬಂಕ್ಸ್ಗಳ, ಹಾಸ್ಪಿಟಲ್ಸ್ಗಳ ಅಂದರೆ ಅತಿ ಹೆಚ್ಚು ಹಣದ ಟ್ರಾನ್ಸಾಕ್ಷನ್ ಎಲ್ಲೆಲ್ಲಾಗುತ್ತೋ ಅಲ್ಲಿಂದ ಕ್ಯಾಶ್ನ ಕಲೆಕ್ಟ್ ಮಾಡ್ಕೊಂಡೋಗಿ ಸೇಫಾಗಿ ಡೆಸ್ಟಿನೇಷನ್ ತಲುಪಿಸೋದು ಆ್ಯಂಡ್ ಬ್ಯಾಂಕ್ಸಿಂದ ಹಣನ ತಗೊಂಡೋಗಿ ATMಸ್ಗೆ ಫಿಲ್ ಮಾಡೋದು, ಹಣನ ಕೌಂಟ್ ಮಾಡೋದು, ಡ್ಯಾಮೇಜ್ ಆಗಿರೋ ಹಣನ ಆ್ಯಂಡ್ ಫೇಕ್ ನೋಟ್ಸ್ನ ಐಡೆಂಟಿಫೈ ಮಾಡೋದು, ಅವರಿಗೆ ಹಣ ಇಡೋಕ್ಕೆ ಐ ಸೆಕ್ಯೂರಿಟಿ ವಾರ್ಡ್ಸ್ನ ಪ್ರೊವೈಡ್ ಮಾಡೋದು ಇವರ ಕೆಲಸ. ಇದನ್ನೆಲ್ಲ ಬ್ಯಾಂಕ್ಸ್ಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಜಾಸ್ತಿ ಖರ್ಚಾಗುತ್ತೆ, ಬರ್ಡನ್ ಆಗುತ್ತೆ ಅಂತ ಇಂತಹ ಟ್ರಸ್ಟೆಡ್ ಆ್ಯಂಡ್ ಸರ್ಟಿಫೈಡ್ ಕಂಪನಿಗಳಿಗೆ ಔಟ್ಸೋರ್ಸ್ ಮಾಡಿರ್ತಾರೆ. ಈ CMS ವೆಹಿಕಲ್ ಹೇಗೆ ಡಿಸೈನ್ ಆಗಿರುತ್ತೆ ಅಂದರೆ ಅದರಲ್ಲಿ GPS ಟ್ರ್ಯಾಕರ್, ಪ್ಯಾನಿಕ್ ಬಟನ್, ಡೋರ್ ಸೆನ್ಸಾರ್ಸ್, ರಿಯಲ್ ಟೈಮ್ ರೂಟ್ ಮಾನಿಟರಿಂಗ್, ಕಂಟ್ರೋಲ್ ರೂಮ್ ಅಲರ್ಟ್ಸ್ಗಳು ಕೂಡ ಇರುತ್ತೆ. ಈ ಗಾಡಿ ಎಲ್ಲಿದೆ, ಯಾವ ಟೈಮ್ಗೆ ATM ರೀಚ್ ಆಗುತ್ತೆ, ಡಿಸೈಡೆಡ್ ರೂಟ್ನಲ್ಲೇ ಹೋಗ್ತಿದೆಯಾ ಅಥವಾ ಡಿವೇಟ್ ಆಗಿದೆಯಾ, ಡೆಸ್ಟಿನೇಷನ್ ರೀಚ್ ಆಗೋಕ್ಕೂ ಮುಂಚೆ ವೆಹಿಕಲ್ ಡೋರ್ ಯಾಕೆ ಓಪನ್ ಆಯಿತು ಅಂತೆಲ್ಲ ಮಾನಿಟರ್ ಮಾಡ್ತಿರ್ತಾರೆ. ಜೊತೆಗೆ ಇದರ ಒಳಗೆ ಒಬ್ಬ ಡ್ರೈವರ್, ಒಬ್ಬ ಕ್ಯಾಶ್ ಕಸ್ಟಡಿಯನ್ ಆ್ಯಂಡ್ 2 ಆರ್ಮ್ಡ್ ಗಾರ್ಡ್ಸ್ ಕೂಡ ಇರ್ತಾರೆ. ಈ ಆರ್ಮ್ಡ್ ಗಾರ್ಡ್ಸ್ ಎಷ್ಟು ಜನ ಇರಬೇಕು ಅನ್ನೋದು ಆ ವೆಹಿಕಲ್ ಎಷ್ಟು ಹಣನ ಟ್ರಾನ್ಸ್ಪೋರ್ಟ್ ಮಾಡ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟೊಂದು ಸೆಕ್ಯೂರ್ಡ್ ಸಿಸ್ಟಮ್ ಆಗಿರುವಂತಹ ಈ CMS ವೆಹಿಕಲ್ನ ಹೈಜಾಕ್ ಮಾಡೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದರೆ ಈ ಚಾಣಾಕ್ಷರು ಅಷ್ಟು ಈಸಿಯಾಗಿ ಗಿವ್ ಅಪ್ ಕೂಡ ಮಾಡೋರಾಗಿರಲಿಲ್ಲ. ಈ CMS ವೆಹಿಕಲ್ ಹಣ ತುಂಬಿಸ್ಕೊಂಡು ಹೊರಟಿದೆ ಅನ್ನೋ ಇನ್ಫಾರ್ಮೇಶನ್ ಪಡ್ಕೊಂಡಂತಹ ದರೋಡೆಕೋರರು ಆ ವೆಹಿಕಲ್ ಅಶೋಕ ಪಿಲ್ಲರ್ ಹತ್ರ ಬರ್ತಿದ್ದಂತೆ ಒಂದು ಇನೋವಾ ಕಾರ್ ಆ್ಯಂಡ್ ಒಂದು ಜೆನ್ ಕಾರ್ನಿಂದ ಅಡ್ಡ ಹಾಕ್ತಾರೆ. ಕಾರ್ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಕೂಡ ಹಾಕಿಸ್ಕೊಂಡಿದ್ರಿಂದ ಆ CMS ಡ್ರೈವರ್ ಗಾಡಿನ ನಿಲ್ಲಿಸ್ತಾನೆ. ನೀಟಾಗಿ ಅಫಿಷಿಯಲ್ಸ್ ಥರ ಡ್ರೆಸ್ ಮಾಡ್ಕೊಂಡಿದ್ದಂತಹ 5ರಿಂದ 6 ಜನ ಕಾರ್ನಿಂದ ಇಳಿದು, ನಾವು RBI ಆಫೀಸರ್ಸ್, ನೀವು ಮತ್ತು ನಿಮ್ಮ ಬ್ಯಾಂಕ್ RBI ಗೈಡ್ಲೈನ್ಸ್ನ ಬ್ರೇಕ್ ಮಾಡಿದ್ದೀರಾ, ನಿಮ್ಮನ್ನ ಕಸ್ಟಡಿಗೆ ತಗೋತಿದ್ದೀವಿ, ಹೊರಗೆ ಬನ್ನಿ ಅಂತ ಹೇಳಿ ಅವ್ರನ್ನ ಎದುರಿಸಿ ಅವರಿಗೆ ಥಿಂಕ್ ಮಾಡೋಕ್ಕೂ ಕೂಡ ಟೈಮ್ ಕೊಡದೆ ಅವರಿಂದಾನೇ CMS ವೆಹಿಕಲ್ನ ಡೋರ್ನ ಓಪನ್ ಮಾಡಿಸ್ತಾರೆ. ಈ ಅಚಾತುರ್ಯದಲ್ಲಿ ಗನ್ ಮ್ಯಾನ್ ತನ್ನ ಬಂದೂಕನ್ನು ಸಹ ಗಾಡಿಲೇ ಬಿಟ್ಟಿರ್ತಾನೆ. ಹೊರಗೆ ಬಂದಂತಹ ಸಿಬ್ಬಂದಿಗಳನ್ನ ಸೆಪ್ರೇಟ್ ಆಗಿ ನಿಲ್ಲಿಸ್ಕೊಂಡು RBI ಹೆಸರು ಹೇಳಿ ಅವ್ರ ಫೋನ್ನ ಸೀಸ್ ಮಾಡಿ ಹೆದರಿಸಿ ತಮ್ಮ ಕಾರಿಗೆ ಕೂರಿಸ್ಕೋತಾರೆ. ಆ್ಯಂಡ್ ದರೋಡೆಕೋರರಲ್ಲಿ ಕೆಲವರು ಈ CMS ವೆಹಿಕಲ್ಗೆ ಹತ್ಕೊಂಡು ನಡಿ ಡೈರಿ ಸರ್ಕಲ್ ಫ್ಲೈಓವರ್ ಕಡೆಗೆ ಗಾಡಿ ತಿರುಗಿಸೋ ಅಂತ ಹೇಳಿ ಸ್ಪೀಡಾಗಿ ಕರ್ಕೊಂಡು ಹೋಗ್ತಾರೆ. ಆ ಡ್ರೈವರ್ ಕಂಟ್ರೋಲ್ ರೂಮ್ಗೂ ಕೂಡ ಇನ್ಫಾರ್ಮೇಷನ್ ಕೊಡದ ಹಾಗೆ, ಪ್ಯಾನಿಕ್ ಬಟನ್ನು ಕೂಡ ಒತ್ತದ ಹಾಗೆ ಅವನ ಪಕ್ಕಾನೆ ಕೂತ್ಕೊಂಡು ಅವನನ್ನು ಮನಿಪ್ಯುಲೇಟ್ ಮಾಡ್ತಿರ್ತಾರೆ. ಇನ್ನು ತಮ್ಮ ವಾಹನಗಳಿಗೆ ಎತ್ತಿಸ್ಕೊಂಡಿದ್ದಂತಹ CMS ಸಿಬ್ಬಂದಿಗಳನ್ನ ನಿಮಾನ್ಸ್ ಹಾಸ್ಪಿಟಲ್ ಹತ್ರ ಕೆಳಗಿಳಿಸಿ ಇವರು ಸೀದಾ ಡೈರಿ ಸರ್ಕಲ್ ಫ್ಲೈಓವರ್ ಹತ್ರ ಬರ್ತಾರೆ. ಅಲ್ಲಿ CMS ವೆಹಿಕಲ್ನಿಂದ ತಮ್ಮ ಕಾರ್ಗಳಿಗೆ ರಾಬರಿ ಕಾರ್ಗಳಿಗೆ ಹಣನ ಶಿಫ್ಟ್ ಮಾಡಿಸ್ಕೊಂಡು ಈ ಹಣನ ವ್ಯಾಲಿಡೇಟ್ ಮಾಡಬೇಕು ಅಂತ ಹೇಳಿ 1:16 ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಅಂದರೆ 12:48ರಿಂದ 1:16 ಅಂದರೆ ಕೇವಲ ಕೆಲವೇ ನಿಮಿಷಗಳಲ್ಲಿ 7,11,00,000 ದುಡ್ಡನ್ನ ದೋಚಿ ಪರಾರಿಯಾಗಿರ್ತಾರೆ. ಕರ್ನಾಟಕ ಬಾರ್ಡರ್ ದಾಟಿದಂತಹ ಇವರು ಆಂಧ್ರದ ಚಿತ್ತೂರಿನಲ್ಲಿರುವ ಒಂದು ಹಳೆಯ ಪಾಳು ಬಿದ್ದ ಮನೆಗೆ ಹೋಗಿ ಹಣನ ಎಣ್ಸೋಕೆ ಶುರು ಮಾಡ್ತಾರೆ. ಆವಾಗಲೇ ಇವರಿಗೊಂದು ಶಾಕ್ ಆದಿರುತ್ತೆ. ಯಾಕಂದರೆ ಇವರು ದರೋಡೆ ಮಾಡಬೇಕು ಅಂದ್ಕೊಂಡ ಅಮೌಂಟ್ ಕೇವಲ 2 ಕೋಟಿ. ಆದರೆ ಇವರಿಗೇನೆ ಗೊತ್ತಾಗದ ಹಾಗೆ ಅವರು ದರೋಡೆ ಮಾಡಿದ್ದು 7,11,00,000. ಇಷ್ಟೊಂದು ದುಡ್ಡನ್ನ ಕಂಡಂತಹ ಇವರು ನಾವೆಲ್ಲ ಒಂದೇ ಕಡೆ ಇದ್ದರೆ ಡೌಟ್ ಬರುತ್ತೆ ಅಂತ ಹೇಳಿ ದುಡ್ಡನ್ನ ಸ್ಪ್ಲಿಟ್ ಮಾಡಿಕೊಂಡು ಒಂದೊಂದು ದಿಕ್ಕಿಗೆ ಹೋಗೋಕ್ಕೆ ಶುರು ಮಾಡ್ತಾರೆ.
ಒಬ್ಬ ಚೆನ್ನೈಗೆ ಹೋಗ್ತಾನೆ, ಒಬ್ಬ ಕರ್ನಾಟಕಕ್ಕೆ ಬರ್ತಾನೆ, ಇನ್ನ 3 ಜನ ಆಂಧ್ರದ ಒಂದು ಹೋಟೆಲ್ನಲ್ಲೇ ಸ್ಟೇ ಮಾಡ್ತಾರೆ. ದರೋಡೆಗೆ ಒಳಗಾಗಿದ್ದಂತಹ ಸಿಬ್ಬಂದಿಗಳು ದರೋಡೆ ಆಗಿ ಸುಮಾರು 45 ನಿಮಿಷ ಆದ್ಮೇಲೆ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡಿರ್ತಾರೆ. ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆ ಸಿಬ್ಬಂದಿಗಳನ್ನ ವಶಕ್ಕೆ ಪಡೆದು ಇಂಟ್ರಾಗೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. FSL ಟೀಮ್ಸ್ ಬಂದು DNA ಫಿಂಗರ್ ಪ್ರಿಂಟ್ಸ್ಗಾಗಿ ಶೋಧ ಮಾಡ್ತಿರ್ತಾರೆ. ಡಾಗ್ ಸ್ಕ್ವಾಡ್ ನಂತಹ ಟೀಮ್ಸ್ಗಳೆಲ್ಲ ತಮ್ಮ ಯೂಶುವಲ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೊತಾರೆ. ಈ ಕೇಸ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಂತಹ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ತಮ್ಮ ಎಲ್ಲ ಎಕ್ಸ್ಪರ್ಟೈಸ್ ವಿಂಗ್ಸ್ ಇಂದ ಸುಮಾರು 200 ಜನ ಪೊಲೀಸ್ ಆಫೀಸರ್ಸ್ನ ಬಳಸ್ಕೊಂಡು ಮಲ್ಟಿಪಲ್ ಗ್ರೂಪ್ಸ್ನ ರೆಡಿ ಮಾಡಿಕೊಂಡು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಆದರೆ ಎಷ್ಟು ಹುಡುಕಿದ್ರು ಒಂದು ಪಿನ್ ಪಾಯಿಂಟ್ ಕ್ಲೂ ಕೂಡ ಸಿಗಲ್ಲ. ಯಾಕಂದ್ರೆ ಅಷ್ಟೊಂದು ಪರ್ಫೆಕ್ಟ್ ಇರುತ್ತೆ ಅವರ ಪ್ಲಾನ್. ಅವರು ಯಾವುದೇ ಮಾಸ್ಕ್ ಹಾಕೊಳ್ಳದೆ ಓಪನ್ ಫೇಸ್ನಲ್ಲೇ ದರೋಡೆ ಮಾಡಿದ್ರು ಕೂಡ ಒಂದೇ ಒಂದು ಕಡೆ ಕೂಡ ಅವರ ಫೇಸ್ ಸ್ಪಾಟ್ ಆಗಿರಲ್ಲ. ಯಾಕಂದ್ರೆ ಅವರು ಗಾಡಿನ ನಿಲ್ಲಿಸಿದ್ದು, ದರೋಡೆನ ಎಕ್ಸಿಕ್ಯೂಟ್ ಮಾಡಿದ್ದೆಲ್ಲ CCTV ಇಲ್ದಿರೋ ಜಾಗ ನೋಡ್ಕೊಂಡೆ. ಪ್ಲಸ್ ಅವರು ಯೂಸ್ ಮಾಡಿದ ವೆಹಿಕಲ್ನ ರಿಜಿಸ್ಟ್ರೇಷನ್ ನಂಬರ್ ಕೂಡ ಫೇಕೆ. ಅವರ ID ಕಾರ್ಡ್ಸ್ನಲ್ಲಿದ್ದಂತಹ ಇನ್ಫಾರ್ಮೇಶನ್ ಕೂಡ ಫೇಕೆ. ಟವರ್ ಡಂಪ್ ಯೂಸ್ ಮಾಡಿ ಆ ಟೈಮ್ನಲ್ಲಿ ಎಷ್ಟು ಜನರ ಸಿಮ್ ಅಲ್ಲಿ ಲೊಕೇಟ್ ಆಗಿದೆ ಅಂತ ಚೆಕ್ ಮಾಡೋಣ ಅಂದರೆ ಅಲ್ಲಿ ಲಕ್ಷಾಂತರ ಜನರ ನೆಟ್ವರ್ಕ್ ಸ್ಪಾಟ್ ಆಗ್ತಿರುತ್ತೆ. ಆ್ಯಂಡ್ ಅವರು ಅವರದ್ದೇ ID ಯೂಸ್ ಮಾಡಿ ಸಿಮ್ ತಗೊಂಡಿರ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಇರಲ್ಲ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ತಲುಪಿರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲಿ ಯಾವುದೇ ಕ್ಲೂ ಇಲ್ಲ, ಇದು ಪರ್ಫೆಕ್ಟ್ ಪ್ಲಾನ್. ಇದೊಂದು ಡೆಡ್ ಎಂಡ್ ಅನ್ಕೋಬೇಕಾದ್ರೇನೆ ಪೊಲೀಸರಿಗೆ ಒಂದು ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಸಿಕ್ಕಿರುತ್ತೆ. ಫಾರೆನ್ಸಿಕ್ನವರಿಗೆ ಒಂದು ಫಿಂಗರ್ ಪ್ರಿಂಟ್ ದೊರಕಿರುತ್ತೆ. ಪ್ಲಸ್ ದರೋಡೆ ಮಾಡಕ್ಕೆ ಬಂದಿದ್ದಂತಹ ಒಬ್ಬ ವ್ಯಕ್ತಿನ ಈ CMS ಡ್ರೈವರ್ ವಿನೋದ್ ಕುಮಾರ್ ಐಡೆಂಟಿಫೈ ಮಾಡಿರ್ತಾನೆ. ಇವನು ನಾನು ಎಲ್ಲೋ ನೋಡಿದ್ದೀನಿ ಆದರೆ ನೆನಪಾಗ್ತಿಲ್ಲ ಅಂತಾನೆ. ನಂತರ ಗೊತ್ತಾಗುತ್ತೆ ಆತನ ಹೆಸರು ಝೇವಿಯರ್ ಅಂತ. ಆತ ಕೂಡ ಈ CMS ಕಂಪನಿಲೇ ಕೆಲಸ ಮಾಡಿ 1 ವರ್ಷ ಮುಂಚೆ ಕೆಲಸ ಬಿಟ್ಟಿರ್ತಾನೆ. ಇವನ ಜಾಡು ಹಿಡಿದ ಪೊಲೀಸರು ಇವನ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರಿಂದ ಇವನ ನಂಬರ್ನ ತಗೊಂಡು ಇವನ ಫ್ರೆಂಡ್ ಸರ್ಕಲ್ನ ಲೀಸ್ಟ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಕರ್ನಾಟಕದ ಅಕ್ಕಪಕ್ಕ ಇರೋ ಎಲ್ಲ ಸ್ಟೇಟ್ಸ್ಗೂ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ ಆ್ಯಂಡ್ ಈವನ್ ಗೋವಾ ಕೂಡ ಟೀಮ್ನ ಕಳಿಸ್ಕೊಡ್ತಾರೆ. ಹೀಗೆ ಮಾಡಿ ಸರ್ಚ್ ಆಪರೇಷನಲ್ಲಿ ದರೋಡೆಗೆ ಬಂದಿದ್ದ ಒಬ್ಬ ವ್ಯಕ್ತಿ ಚೆನ್ನೈನಲ್ಲಿ ಸ್ಪಾಟ್ ಆಗಿರ್ತಾನೆ. ಅವನನ್ನ ಹಿಡಿದು ಬಾಯಿ ಬಿಡಿಸಿದಾಗ ಮಿಕ್ಕೋರ ಇನ್ಫಾರ್ಮೇಷನ್ ಆ್ಯಂಡ್ ಲೊಕೇಶನ್ಗಳೆಲ್ಲ ಗೊತ್ತಾಗಿರುತ್ತೆ. ಪೊಲೀಸರಿಗೆ ಆಶ್ಚರ್ಯ ಏನಪ್ಪ ಅಂದರೆ ಈ ಇಡೀ ದರೋಡೆಗೆ ಮಾಸ್ಟರ್ ಮೈಂಡ್ ಕೂಡ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಿನ ವ್ಯಕ್ತಿ ಅಂತ. ಅದು ಕೂಡ ಪ್ರೆಸೆಂಟ್ಲಿ ಕೆಲಸ ಮಾಡ್ತಿರೋ ಅಂಥ ವ್ಯಕ್ತಿ. ಈತ ದರೋಡೆ ಮಾಡಿದ್ಮೇಲೆ ಕೂಡ ಡ್ಯೂಟಿಗೆ ಬರ್ತಿರ್ತಾನೆ, ಸಡನ್ ಆಗಿ ಡೌಟ್ ಬರಬಾರ್ದು ಅಂತ. ಈತನಿಗೆ ದುಡ್ಡಿನ ಮೋಹ ಎಷ್ಟಿರುತ್ತೆ ಅಂದರೆ ಎಲ್ಲೋದ್ರೂ ದುಡ್ಡು ಅಂತ ಬಾಯ್ಬಿಡ್ತಿರ್ತಾನೆ. ಇಂತಹ ವ್ಯಕ್ತಿ ಒಮ್ಮೆ ಬಾರ್ನಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಮಿಕ್ಕ ಟೀಮ್ ಮೆಂಬರ್ಸ್ನ ಪರಿಚಯ ಆಗಿರುತ್ತೆ. ಹೀಗೆ ಕ್ಲೋಸ್ ಆಗ್ತಾ ಪರ್ಸನಲ್ ಮ್ಯಾಟರ್ಸ್ನ ಶೇರ್ ಮಾಡ್ಕೊಳ್ತಾ ಎಲ್ಲರೂ ದುಡ್ಡಿನ ಸಂಕಷ್ಟದಲ್ಲಿದ್ದಾರೆ ಅನ್ನೋದು ತಿಳಿದಿರುತ್ತೆ. ಕೆಲವರು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರೆ ಕೆಲವರಿಗೆ ಮೋಜು ಮಸ್ತಿ ಐಷಾರಾಮಿ ಜೀವನ ಮಾಡಲಿಕ್ಕೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಆಗಲೇ ಬಂದಿದ್ದು ಈ ಶಾರ್ಟ್ ಟೈಮ್ನಲ್ಲಿ ದುಡ್ಡು ಮಾಡೋ ಐಡಿಯಾ. ಯಾಕೆ ದುಡ್ಡನ್ನ ಟ್ರಾನ್ಸ್ಪೋರ್ಟ್ ಮಾಡೋ ವೆಹಿಕಲ್ನೇ ಹೈಜಾಕ್ ಮಾಡಬಾರ್ದು ಅಂದ್ಕೊಂಡ ಇವರು ಅದಕ್ಕೆ ನೀಟಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆ ವೆಹಿಕಲ್ ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಯಾರ್ಯಾರು ಇರ್ತಾರೆ, ಏನೇನು ವೆಪನ್ ಇರುತ್ತೆ ಅಂತೆಲ್ಲ ಇವರಿಗೆ ಇನ್ಫಾರ್ಮೇಷನ್ ಬೇಕಿರುತ್ತೆ. ಇದಕ್ಕೆ ಹೆಲ್ಪ್ ಮಾಡೋದು ಈ ಝೇವಿಯರ್ ಆ್ಯಂಡ್ ಗೋಪಿ. ಝೇವಿಯರ್ ಈ CMS ಸಂಸ್ಥೆಯ ಮಾಜಿ ಎಂಪ್ಲಾಯಿ ಆ್ಯಂಡ್ ಗೋಪಿ ಅನ್ನೋನು ಪ್ರಸ್ತುತ ಕೆಲಸ ಮಾಡ್ತಿದ್ದಂತಹ ಹಾಲಿ ಎಂಪ್ಲಾಯಿ. ಇವರು ಕ್ಯಾಶ್ ವೆಹಿಕಲ್ಸ್ನ ಒಳಗೆ ಹೇಗಿರುತ್ತೆ, ಅದು ಯಾವ ರೂಟಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಎಷ್ಟೊತ್ತು ನಿಲ್ಲಿಸುತ್ತೆ, ಎಲ್ಲಿ ನಿಲ್ಲಿಸುತ್ತೆ, ಎಷ್ಟು ದುಡ್ಡನ್ನ ಲೋಡ್ ಮಾಡ್ಕೊಂಬರುತ್ತೆ ಅನ್ನೋ ಇನ್ಫಾರ್ಮೇಷನ್ನ ಪ್ಲ್ಯಾನ್ ಮಾಡಿದ್ರೆ ಅಣ್ಣಪ್ಪ ನಾಯ್ಕ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲೆಲ್ಲಿ CC ಕ್ಯಾಮ್ರಾಗಳಿರ್ತವೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಮಾಡುತ್ತೆ, ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ, ಇನ್ವೆಸ್ಟಿಗೇಷನಲ್ಲಿ ಏನೇನು ಲೂಪೋಲ್ಸ್ಗಳಿದೆ, ದರೋಡೆ ಮಾಡಿದ್ಮೇಲೆ ನಾವು ಪೊಲೀಸರಿಗೆ ಸಿಗದ ಹಾಗೆ ಹೇಗೆ ಮರೆಯಾಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿರ್ತಾನೆ. ಇವರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ರವಿ ಅನ್ನೋನು ಕಾರ್ ಏಜೆನ್ಸಿನ ನಡೆಸ್ತಿದ್ದು ಈ ದರೋಡೆಗೆ ಬೇಕಾಗುವಂತಹ ವೆಹಿಕಲ್ಸ್ನೆಲ್ಲ ಗೌರ್ಮೆಂಟ್ ವೆಹಿಕಲ್ಸ್ ಅನ್ನೋ ಹಾಗೆ ರೆಡಿ ಮಾಡಿ ನಂಬರ್ ಪ್ಲೇಟ್ಸ್ಗಳನ್ನ ಕೂಡ ಚೇಂಜ್ ಮಾಡಿ ಪ್ರೊವೈಡ್ ಮಾಡಿರ್ತಾನೆ. ಇವರು ಎಷ್ಟು ಚಾಣಾಕ್ಷತನದಿಂದ ಪ್ಲ್ಯಾನ್ ಮಾಡಿರ್ತಾರೆ ಅಂದರೆ ಈ ಪ್ಲ್ಯಾನ್ಸ್ನ ಐಡಿಯಾಸ್ನೆಲ್ಲ ನಾರ್ಮಲ್ ಕಾಲಲ್ಲಿ ಮಾತಾಡದೆ ವಾಟ್ಸಪ್ ವಾಯ್ಸ್ ಕಾಲ್ ಯೂಸ್ ಮಾಡ್ಕೊಂಡು ಮಾತಾಡಿರ್ತಾರೆ. ಅದು ಕೂಡ VPN ಯೂಸ್ ಮಾಡಿಕೊಂಡು ನಂಬರ್ಸ್ ಆ್ಯಂಡ್ IP ಅಡ್ರೆಸ್ ಟ್ರೇಸ್ ಆಗಬಾರ್ದು ಅಂತ. ಆ್ಯಂಡ್ ಅವರವರ ನಂಬರ್ಸ್ಗಳನ್ನ ರಾಬರಿ ಮಾಡೋ ಜಾಗದಲ್ಲಿ ಸ್ವಿಚ್ ಆಫ್ ಮಾಡಿಕೊಂಡು ಅವರ ನಂಬರ್ಸ್ ಆ ಜಾಗದಲ್ಲಿ ಸ್ಪಾಟ್ ಆಗದ ರೀತಿ ಮಾಡಿರ್ತಾರೆ. ರಾಬರಿಗೆ ಬಳಸಿದ ಇನ್ನೋವಾ ಕಾರ್ಗೆ UP ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಕೂಡ ಹಾಕ್ಸಿರ್ತಾರೆ. ಇಂತಹ ಪರ್ಫೆಕ್ಟ್ ಪ್ಲ್ಯಾನ್ನ ನಮ್ಮ ಹೆಮ್ಮೆಯ ಕರ್ನಾಟಕ ಸ್ಟೇಟ್ ಪೊಲೀಸ್ನ 200 ಮಂದಿ ತಂಡ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಿ 100 CCTV ಫುಟೇಜ್ಗಳನ್ನ ಚೆಕ್ ಮಾಡಿ ಮಾರುವೇಷ ಧರಿಸಿ ಅಕ್ಕಪಕ್ಕದ ಸ್ಟೇಟ್ಸ್ಗಳಿಗೆಲ್ಲ ಹೋಗಿ ಕೊನೆಗೂ ಹಿಡ್ಕೊಂಡು ಬಂದೇ ಬಿಡ್ತಾರೆ. ಇನಿಷಿಯಲಿ
ಕೇವಲ 60 ಗಂಟೆಗಳಲ್ಲಿ 3 ಜನನ ಅರೆಸ್ಟ್ ಮಾಡಿದಂತಹ ಪೊಲೀಸರು 5.5 ಕೋಟಿನ ರಿಕವರ್ ಮಾಡ್ಕೋತಾರೆ. ಪ್ರಸ್ತುತ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಆಲ್ಮೋಸ್ಟ್ 7 ಕೋಟಿ 1 ಲಕ್ಷ ದುಡ್ಡನ್ನ ರಿಕವರ್ ಮಾಡ್ಕೊಂಡಿರೋಂತಹ ಪೊಲೀಸರು ಇನ್ನೂ 10 ಲಕ್ಷನ ರಿಕವರ್ ಮಾಡ್ಕೊಳ್ಳೋ ಹಂತದಲ್ಲಿದ್ದಾರೆ. ಆ್ಯಂಡ್ ಹಗಲು ರಾತ್ರಿ ಎನ್ನದೇ ಈ ಕೇಸ್ ಮೇಲೆ ವರ್ಕ್ ಮಾಡಿದ 200 ಪೊಲೀಸರ ತಂಡಕ್ಕೆ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಮಾನ್ಯ ಸೀಮಂತ್ ಕುಮಾರ್ ಸಿಂಗ್ ರವರು 5 ಲಕ್ಷ ರಿವಾರ್ಡ್ಸ್ಗಳನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಕೊನೆಗೂ ಈ ಪರ್ಫೆಕ್ಟ್ ಪ್ಲಾನ್ ಪೊಲೀಸರ ಮುಂದೆ ವರ್ಕ್ ಆಗದೆ ನೆಲ ಕಚ್ಚಿ ಹೋಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಚಿಕ್ಕದೋ ದೊಡ್ಡದೋ ಎಂಥ ಕ್ರೈಮೇ ಇದ್ರೂ ನಮ್ಮ ಕರ್ನಾಟಕ ಪೊಲೀಸರು ಅವ್ರನ್ನ ಹಿಡಿಲೇಬೇಕು ಅಂತ ಪಟ್ಟಿಡಿದು ಕೂತ್ರೆ ದಾರಿ ತಾನಾಗೆ ಸಿಕ್ಬಿಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೆಳಗೆ ಹೈ ಬಟನ್ ಕಂಡ್ರೆ ಅದನ್ನ ಒತ್ತೋಕೆ ಟ್ರೈ ಮಾಡಿ.